ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ಗಣಪತಿ ಬಪ್ಪನಿಗೆ 5 ನಿಮಿಷದಲ್ಲಿ ತಯಾರಿಸ್ಕೋಬಹುದಾದಂತಹ 3 ರೀತಿಯಾದ ವಿಶೇಷವಾದಂತಹ ಪ್ರಸಾದದ ರೆಸಿಪಿಯನ್ನು ತಗೊಂಡು ಬಂದಿದ್ದೀನಿ. ಹಾಗಿದ್ರೆ ಬನ್ನಿ ಈ ಪ್ರಸಾದ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಬಿಳಿ ಎಳ್ಳು ಹಾಕಿ ಹುರಿತಾ ಇದ್ದೀನಿ. ನಾನು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅನ್ನೋದನ್ನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದು ಚಟಪಟ ಅನ್ನೋವರೆಗೂ ಲೋ ಫ್ಲೇಮ್ನಲ್ಲಿ ಇಟ್ಟು ಹುರಿಬೇಕು. ಅದನ್ನು ಹುರಿದಾಗಿದೆ, ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದರಲ್ಲಿ ಉತ್ತತ್ತಿ ಮತ್ತು ವಾಲ್ನಟ್, ಗೋಡಂಬಿ ಮತ್ತು ಒಣದ್ರಾಕ್ಷಿ ಇವಿಷ್ಟು ಹಾಕಿ ಇಲ್ಲಿ ಹುರಿತಾ ಇದ್ದೀನಿ. ಸ್ವಲ್ಪನೇ ತೊಗೊಂಡಿದ್ದೀನಿ. ನೀವು ಇಷ್ಟದ ಪ್ರಕಾರ ಇದನ್ನು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇಷ್ಟೇ ತಗೋಬೇಕು ಅಂತ ಏನಿಲ್ಲ. ನೀವು ಬೇರೆ ಬೇರೆ ಮತ್ತು ಡ್ರೈ ಫ್ರೂಟ್ಸ್ನ ಕೂಡ ಇದರಲ್ಲಿ ಹಾಕಬಹುದು. ಈಗ ಇದು ಸ್ವಲ್ಪ ಹುರಿದಾದ ನಂತರ ಇದನ್ನು ಕೂಡ ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದೇ ಪಾತ್ರೆಗೆ ನಾನು 1 ಬೌಲಷ್ಟು ಒಣ ಕೊಬ್ಬರಿ ಇದನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುರಿಬೇಕು. ಲೋ ಫ್ಲೇಮ್ನಲ್ಲಿ ಇಟ್ಟು ಹೆಚ್ಚನ್ನು ಹುರಿಯೋದು ಬೇಡ, ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗತ್ತೆ. ನಾವು ಗಣಪತಿಯನ್ನು ಕೆಲವರು 1 ದಿನ ಇಡ್ತಾರೆ, 1.5 ದಿನ ಇಡ್ತಾರೆ, 5 ದಿನ ಇಡ್ತಾರೆ, 7 ದಿನ, 9 ದಿನ, ಹೀಗೆ ತಮಗೆ ಹೇಗೆ ಅನುಕೂಲ ಇದೆ ಆ ರೀತಿಯಾಗಿ ಗಣಪತಿ ಬಪ್ಪನನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಆ ಸಮಯದಲ್ಲಿ ಯಾರಾದರೂ ಮನೆಗೆ ಬಂದಾಗ ಈ ರೀತಿಯಾಗಿ ನಾವು ಪ್ರಸಾದವನ್ನು ಮಾಡಿಕೊಡಬಹುದು. ಈಗ ಇಲ್ಲಿ ನಾನು 1 ಬೌಲ್ನಲ್ಲಿ ಒಣ ಕೊಬ್ಬರಿ, ಹುರ್ಕೊಂಡಿರುವಂಥ ಒಣ ಕೊಬ್ಬರಿ, 1 ಟೀ ಸ್ಪೂನಷ್ಟು ಗಸಗಸೆ, 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು, ಹಾಗೆಯೇ ಹುರ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್, ಹಾಗೆಯೇ ನಮಗೆ ಎಷ್ಟು ಬೇಕು ನೋಡಿಕೊಂಡು ನಾವು ಇದರಲ್ಲಿ ಬೆಲ್ಲ ಅಥವಾ ಸಕ್ಕರೆಯನ್ನು ಸೇರಿಸಬಹುದು. ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದ ಈ ರೀತಿ ಬೆಲ್ಲದ ಏನಾದರೂ ಗಂಟು ಇತ್ತಂದರೆ ಒಡಿತಾ ಇದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ 5 ನಿಮಿಷದಲ್ಲಿ ಗಣಪತಿ ಬಪ್ಪನಿಗೆ ಪ್ರಸಾದ ರೆಡಿಯಾಗಿದೆ. ಇವಾಗ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಒಂದು ರೀತಿಯ ಪ್ರಸಾದ ರೆಡಿಯಾಗಿದೆ. ಈಗ ಇನ್ನೊಂದು ರೀತಿಯ ಪ್ರಸಾದವನ್ನು ನಾವು ನೋಡೋಣ. ಈಗ ಇಲ್ಲಿ ನೋಡಿ, ಗ್ಯಾಸ್ ಮೇಲೆ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ. ಅದೇ ಪಾತ್ರೆಯಲ್ಲಿ ನಾನು ಗಸಗಸೆಯನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದು ಕೂಡ ಚಿಟಪಟ ಆಗುವವರೆಗೂ ಹುರಿಬೇಕು. ಲೋ ಫ್ಲೇಮ್ನಲ್ಲಿನೇ ಇಟ್ಟು ಹುರ್ಕೊಳ್ಳಿ. ನಮ್ಮ ಹತ್ರ ಟೈಮ್ ಇಲ್ಲ ಅಂದರೂ ತಕ್ಷಣಕ್ಕೆ ನಾವು ಈ ರೀತಿಯಾದ ಪ್ರಸಾದವನ್ನು ಮಾಡಬಹುದು. ಈಗ ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರಿಗೆ ನಾನು ಹುರಿಗಡಲೆ 1 ಬೌಲಷ್ಟು ತೊಗೊಂಡಿದ್ದೀನಿ. ಇದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಹಾಗೆಯೇ ಇದರಲ್ಲಿ ನಾನು ಇಲ್ಲಿ 1/4 ಕಪ್ಪಷ್ಟು ನಾನು ಇಲ್ಲಿ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ನೀವು ಕಲ್ಲು ಸಕ್ಕರೆ ಕೂಡ ಸೇರಿಸಬಹುದು. ಹಾಗೆಯೇ ಏಲಕ್ಕಿ ಪೌಡರನ್ನು ಹಾಕಿ ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ಇವಾಗ ನೋಡಿ, ಇಲ್ಲಿ ಈ ರೀತಿಯಾಗಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈ ಬೌಲ್ನಲ್ಲಿ ತೆಗೆದು ಈಗ ಇದರಲ್ಲಿ ನಾವೇನು ಹುರ್ಕೊಂಡಿದ್ದೀವಿ ಎಲ್ಲ ಬಿಳಿ ಎಳ್ಳು, ಅದನ್ನು ಇಲ್ಲಿ ಸೇರಿಸ್ತಾನೆ. 1.5 ಟೀ ಸ್ಪೂನಷ್ಟು ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಅದು ಗಸಗಸೆ ಸೇರಿಸಿದ್ದು ನಾನು ಇಲ್ಲಿ ಬಿಳಿ ಎಳ್ಳು ಈಗ ಸೇರಿಸ್ತಾ ಇದ್ದೀನಿ. 1.5 ಟೀ ಸ್ಪೂನಷ್ಟು ಬಿಳಿ ಎಳ್ಳು, ಹಾಗೆಯೇ 1 ಬೌಲ್ ಒಣ ಕೊಬ್ಬರಿ, ಹಾಗೆಯೇ ಸ್ವಲ್ಪ ಇಲ್ಲಿ ನಾನು ಇಲ್ಲಿ ದ್ರಾಕ್ಷಿಯನ್ನು ಸೇರಿಸ್ತೀನಿ. ನೀವು ಗೋಡಂಬಿ ಬೇಕಾದರೆ ಬೇರೆ ಬೇರೆ ಡ್ರೈ ಫ್ರೂಟ್ಸ್ನ ಕೂಡ ಇಲ್ಲಿ ಸೇರಿಸಬಹುದು. ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇದು ಒಂದು ರೀತಿಯಾದಂತಹ ಪ್ರಸಾದ ಇಲ್ಲಿ ರೆಡಿಯಾಗಿದೆ. ಈ ಪ್ರಸಾದ ಕೂಡ ಮಾಡೋದು ತುಂಬ ಸುಲಭ, ತಕ್ಷಣವೇ ನಾವು ಮಾಡ್ಕೋಬಹುದು. ಇವಾಗ ನೋಡಿ, ಇಲ್ಲಿ ಪ್ರಸಾದ ರೆಡಿಯಾಗಿದೆ. ಈಗ ನಾನು ಇನ್ನೊಂದು ರೀತಿಯಾದಂಥ ಪ್ರಸಾದವನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಪಾತ್ರೆಗೆ ನಾನಿಲ್ಲಿ 1 ಬೌಲಷ್ಟು ಒಣ ಕೊಬ್ಬರಿಯನ್ನು ಹಾಕಿದ್ದೀನಿ. ಹಾಕಿ ಇದನ್ನು ಈ ರೀತಿಯಾಗಿ ಸ್ವಲ್ಪ ಇದನ್ನು ಬಿಸಿ ಮಾಡ್ಕೋಬೇಕು. ಬಹಳ ಏನು ಬಿಸಿ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಇವಾಗ ಬಿಸಿ ಆದ ನಂತರ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ವಾಲ್ನಟ್, ಉತ್ತತ್ತಿ, ಬಾದಾಮಿ ಇದನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರಿಬೇಕಾಗತ್ತೆ. ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ ಇದನ್ನು. ಇದರಲ್ಲೂ ಅಷ್ಟೇ, ನಿಮಗೆ ಬೇಕಾದರೆ ಬೇರೆ ಬೇರೆ ಡ್ರೈ ಫ್ರೂಟ್ಸ್ನ ಇದರಲ್ಲಿ ಸೇರಿಸಬಹುದು. ಈಗ ಇಲ್ಲಿ ಹುರ್ಕೊಂಡಂಥ ಡ್ರೈ ಫ್ರೂಟ್ಸನ್ನು ನಾನು ಅದೇ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ತರಿಯಾಗಿ ನಾವು ಪೌಡ್ರ್ ಮಾಡ್ಕೋಬೇಕು. ಇವಾಗ ಇಲ್ಲಿ ನೀವು ನೋಡ್ಬೋದು, ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ ಇದು ಒಣ ಕೊಬ್ಬರಿ ತುರಿ ಇದನ್ನು ಹಾಕ್ತಾ ಇದ್ದೀನಿ 1 ಬೌಲಷ್ಟು. ಹಾಗೆಯೇ ಸ್ವಲ್ಪ ಒಂದು 10ರಿಂದ 12 ಒಣ ದ್ರಾಕ್ಷಿ, ಹಾಗೆಯೇ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕಿದ್ದೀನಿ. ಇದು ಪ್ರಸಾದ ಅಷ್ಟೇ ಅಲ್ಲದೆ ಹೀಗೂ ಕೂಡ ನಾವು ಇದನ್ನು ಮಾಡಿಕೊಂಡು ತಿನ್ಬೋದು. ಚಿಕ್ಕ ಮಕ್ಕಳು ತೊಗೋಬೋದು, ದೊಡ್ಡವರು ತೊಗೋಬೋದು.
ಇದರಲ್ಲಿ ಮೊದಲೇ ಸಕ್ಕರೆ ಹಾಕಬೇಕಾಗಿತ್ತು, ನಾನು ಸಕ್ಕರೆ ಹಾಕೋದನ್ನು ಮರ್ತಿದ್ದೆ. ನಾನಿಲ್ಲಿ ಕಲ್ಲು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ದರೆ ಸಕ್ಕರೆಯನ್ನು ಕೂಡ ಹಾಕ್ಬೋದು, ಬೆಲ್ಲ ಹಾಕ್ಬೋದು. ಹಾಕಿ ಇದನ್ನು ಸ್ವಲ್ಪ ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿ ಪ್ರಸಾದ ಇಲ್ಲಿ ರೆಡಿಯಾಗಿದೆ. 3 ರೀತಿಯ ಪ್ರಸಾದಗಳು ಇಲ್ಲಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂಥ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಗೌರಿ ಗಣೇಶನ ಹಬ್ಬಕ್ಕೆ 3 ರೀತಿಯ ಪ್ರಸಾದಗಳು ಇಲ್ಲಿ ರೆಡಿಯಾಗಿದೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.